ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನಮ್ಮ RCB ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರುವಂಥ ಮೊಹಮ್ಮದ್ ಬುಬಾಟ್ ಅವರು ಮಾತಾಡಿದರೆ ESPN ಕ್ರಿಕ್ ಇನ್ಫೋ ಜೊತೆಗೆ ಮಾತಾಡಬೇಕಾದ್ರೆ ಹೇಳಿದರೆ ಹೌ ದೇ ಫಾರ್ಮ್ ದಿಸ್ ಕ್ವಾಲಿಟಿ ಟೀಮ್, ಈ ಥರ ಟೀಮೇ ನಮಗೆ ಯಾಕೆ ಬೇಕು ಅಂತ ಅನಿಸ್ತು. ಆ್ಯಂಡ್ ಕ್ಯಾಪ್ಟನ್ಸಿ ರಿಲೇಟೆಡ್ ಕೂಡ ಮಾತಾಡಿದರೆ ಯಾರಿಗೆ ಕ್ಯಾಪ್ಟನ್ಸಿ ಕೊಡುವಂಥ ಸಾಧ್ಯತೆ ಇದೆ ಅಂತ. ಫಸ್ಟು ಕ್ಯಾಪ್ಟನ್ಸಿ ಆಪ್ಷನ್ಸ್ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು. ಅವ್ರು ಹೇಳಿರುವಂಥದ್ದು ಇದೇನೇ, ಕ್ಯಾಪ್ಟನ್ಸಿ ಇನ್ನೂ ನಾವು ನಿರ್ಧಾರ ಮಾಡಿಲ್ಲ, ಇವರೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ಆಲ್ರೆಡಿ ನಿರ್ಧಾರ ಮಾಡ್ಕೊಂಡಿರ್ತಾರೆ ಒಳಗಡೆ ಎಲ್ಲ ಚರ್ಚೆ ಮಾಡ್ಕೊಂಡು. ಬಟ್ ನಮಗೆಲ್ಲೂ ರಿವೀಲ್ ಮಾಡ್ತಾ ಇಲ್ಲ, ಯಾಕಂದರೆ ಅನ್ಬಾಕ್ಸ್ ಇವೆಂಟ್ ಏನು ಕೇಳಕ್ಕೆ ಮಾಡೋದು, ಅನ್ಬಾಕ್ಸ್ ಇವೆಂಟ್ ಮಾಡೋದೇ ಕ್ಯಾಪ್ಟನ್ಸಿ ರಿವೀಲ್, ಅದೆಲ್ಲ ದೊಡ್ಡ ಅನೌನ್ಸ್ಮೆಂಟ್ ಇರಬೇಕು. ಅವಾಗ ಅನ್ಬಾಕ್ಸ್ ಇವೆಂಟ್ಗೆ ಒಂಥರ ಕಳೆ ಬರೋದು, ಇಲ್ಲ ಅಂದರೆ ಕೊಲ್ಟೆ ಆಗೋಗ್ಬಿಡುತ್ತೆ. ಈಗೆಲ್ಲ ರಿವೀಲ್ ಮಾಡ್ಬಿಡ್ತು ಅಂದರೆ ಎಲ್ಲ ಒಳಗಡೆ ಚರ್ಚೆ ಎಲ್ಲ ಆಗಿರುತ್ತೆ, ಇವರ ಕ್ಯಾಪ್ಟನ್ಸಿ ನಿಭಾಯಿಸಬೇಕು ಅಂತ. ಬಟ್ ಆಪ್ಷನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದರೆ ಕ್ಯಾಪ್ಟನ್ಸಿ ಆಪ್ಷನ್ಸ್ ಆಗಿ ಇವಾಗ ನಮಗೆ ಸಿಕ್ಕಾಪಟ್ಟೆ ಓಪನ್ ಅಪ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ 4 ಜನ ಕ್ವಾರ್ಟರ್ ಫೈನಲ್ಲಿ ಕ್ವಾಲಿಫೈ ಆಗಿದ್ರು ನಮ್ಮ RCB ಕ್ಯಾಪ್ಟನ್ಸ್ಗಳನ್ನೇ. ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ 4 ಕ್ಯಾಪ್ಟನ್ಸ್ಗಳು 4 ಪ್ಲೇಯರ್ಸ್ಗಳು ನಮ್ಮ RCB ಪ್ಲೇಯರ್ಸ್ಗಳೇ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಅದರಲ್ಲಿ ರಜತ್ ಪತಿದಾರ್ ಅವರು ಫೈನಲ್ಸಲ್ಲಿ ಕೂಡ ಆಡಿದ್ರು, ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಸೊ ಇಲ್ಲಿ ಆಪ್ಷನ್ಸ್ಗಳು ನಮಗೆ ಓಪನ್ ಅಪ್ ಆಗಿದೆ ಸಿಕ್ಕಾಪಟ್ಟೆ. ಇಲ್ಲಿ 4 ಜನ ಬಂತು ಅಂದರೆ ವಿರಾಟ್ ಕೊಹ್ಲಿ ಕೂಡ ಒಂದು ಆಪ್ಷನ್ ಆಗಿರ್ತಾರೆ ನಾವು ಅನ್ಕೊಳ್ಳೋ ಪ್ರಕಾರ. ಇಲ್ಲಿ ಇಂಡಿಯನು 5 ಆಪ್ಷನ್ ಆಯಿತು ಅಂತಂದರೆ ಓವರ್ಸೀಸ್ ಆಪ್ಷನ್ ಕೂಡ ನಮಗೆ ಇದೆ. ಲಿಯಮ್ ಲಿವಿಂಗ್ಸ್ಟನ್ ಆಗಿರಲಿ, ಫಿಲ್ ಸಾಲ್ಟ್ ಆಗಿರಲಿ, ಜಾಶ್ ಹೆಜಲ್ವುಡ್ ಆಗಿರಲಿ, ಇವರು ಕೂಡ ಕ್ಯಾಪ್ಟನ್ಸಿ ಇಂಟರ್ನ್ಯಾಷನಲ್ ಟೀಮಿಗೆ ನಿಭಾಯಿಸಿದ್ದಾರೆ, ಇವರು ಕೂಡ ಆಪ್ಷನ್ ಆಗಿಯೇ ಇರ್ತಾರೆ. ಬಟ್ ನಾವು ನೋಡ್ತಾ ಇದ್ದೀವಿ ಇಂಡಿಯನ್ ಆಪ್ಷನ್ನ ಮೋರ್ ಪ್ರಿಫರಬಲಿ ನೋಡ್ತಾ ಇದ್ದೀವಿ ಅಂತ ಒಂದು ಹಿಂಟ್ನ ಕೊಟ್ಟಿದ್ದಾರೆ. ಇಂಡಿಯನ್ ಆಪ್ಷನ್ನ ಪ್ರಿಫರಬಲಿ ನೋಡ್ತಾ ಇದ್ದಾರೆ ಅಂತಂದರೆ ಈ 5 ಜನ ಏನಿದ್ದಾರೆ, 4 ಜನ ಇವಾಗ ಸೆಮಿಫೈನಲ್ಗೆ ಕ್ವಾರ್ಟರ್ ಫೈನಲ್ಗೆ ಕ್ವಾಲಿಫೈ ಮಾಡಿಸಿದ್ರಲ್ಲ ನಮ್ಮ RCB ಪ್ಲೇಯರ್ಸು ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ. ಸೊ ಅವರ ಜೊತೆಗೆ ವಿರಾಟ್ ಕೊಹ್ಲಿನ ಕನ್ಸಿಡರೇಷನ್ಗೆ ತೊಗೊಂತು ಅಂದರೆ ಟೋಟಲ್ ಆಗಿ ಓವರ್ ಆಗಿ 5 ಜನದಲ್ಲಿ ಯಾರಿಗಾನ ಕ್ಯಾಪ್ಟನ್ಸಿ ಸಿಗಬಹುದು ಅಂತ. ಅದರಲ್ಲಿ ಟಾಪ್ ಹೈಯೆಸ್ಟ್ ಪ್ರಿಫರೆನ್ಸ್ ಇರ್ತಾರೆ ರಜತ್ ಪತಿದಾರ್ ಅಂಡ್ ವಿರಾಟ್ ಕೊಹ್ಲಿ ಅಂತ ಎಲ್ಲರಿಗೂ ಗೊತ್ತಿರೋಂಥ ಮ್ಯಾಟ್ರೇ. ಇಬ್ಬರಲ್ಲಿ ಯಾರಿಗೂ ಒಬ್ರಿಗೆ ಕ್ಯಾಪ್ಟನ್ಸಿ ಸಿಗುತ್ತೆ ಅಂತ. ಬಟ್ ಅದನ್ನ ರಿವೀಲ್ ಮಾಡಿಲ್ಲ, ಮಾರ್ಚ್ಗೆ ನಾವು ಅದನ್ನ ರಿವೀಲ್ ಮಾಡ್ತೀವಿ ಅಂತ ಹೇಳಿದರೆ ಮಾರ್ಚ್ಗೂ ಕಾಯಬೇಕಾಗತ್ತೆ. ಅಫಿಷಿಯಲಿ RCB ಯಾರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ತಾರೆ ಅಂತ RCB ಫ್ಯಾನ್ಸ್ಗಳು ನೋಡಬೇಕು ಅಂತ ಅಂದರೆ. ಸೊ RCB ಏನಕ್ಕೆ ಈ ಥರ ಒಂದು ಟೀಮ್ನ ಫ್ರೇಮ್ ಮಾಡ್ತು, ಈ ಥರ ಒಂಥರ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಅಟ್ಯಾಕು ಜೊತೆಗೆ ಬೌಲಿಂಗ್ ಅಟ್ಯಾಕು ಕೂಡ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಲ್ಲ, ಇದು ಹೆಂಗೆ ಅಂತ ಅಂದರೆ ಅವರೇ ಹೇಳಿದ್ರು ಬುಬಾಟ್ ಅವರು, ನಾವು ಸಿಕ್ಕಾಪಟ್ಟೆ ಲಾಸ್ಟ್ ಸೀಸನ್ ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ವಿ. ಬ್ಯಾಟಿಂಗಲ್ಲೂ ಮಿಸ್ಟೇಕ್ಸ್ನ ಮಾಡ್ಕೊಂಡಿದ್ವಿ, ಬೌಲಿಂಗಲ್ಲೂ ಮಿಸ್ಟೇಕ್ಸ್ನ ಮಾಡ್ಕೊಂಡಿದ್ವಿ, ಮೇನಾಗಿ ನಾವು ಅಪ್ರೋಚಲ್ಲೇ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅಪ್ರೋಚ್ ಮಿಸ್ಟೇಕ್ ಆಗಿದೆ, ನಮಗೆ ನಾವು ಎಲಿಮಿನೇಟರ್ಗೆ ಕ್ವಾಲಿಫೈ ಆಗೋ ಥರ ಆಯಿತು. ಕ್ವಾಲಿಫೈ ಆಗೋ ಥರ ಆಗ್ತಿರ್ಲಿಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಗೆದ್ದಿದ್ದರಿಂದ ನಾವು ಕ್ವಾಲಿಫೈ ಆಗೋ ಥರ ಆಯಿತು. ನಮಗೆ ಎಲ್ಲಿ ಅದು ರೆಕ್ಟಿಫೈ ಆಯಿತು ಅಂದರೆ ನಾವು ಮಾಡ್ತಾ ಇರೋದು ಮಿಸ್ಟೇಕ್ಸ್ಗಳೆಲ್ಲ ಎಲ್ಲಿ ರೆಕ್ಟಿಫೈ ಆಯಿತು ಅಂದರೆ ಮ್ಯಾಚ್ನ ಸೋತ್ಕೊಂಡು ಬಂದು ನಮ್ಗೆ ಆಫ್ ದ ಸೀಸನ್ ಆಗೋಗ್ಬಿಟ್ಟಿತ್ತು. ಅವಾಗ ನಮಗೆಲ್ಲ ಮಿಸ್ಟೇಕ್ಸ್ಗಳು ರೆಕ್ಟಿಫೈ ಆಗ್ಬಿಟ್ಟು ಇದೆಲ್ಲ ಗುರು ನಾವು ಆಡಬೇಕಾಗಿರೋದೇ ಬೇರೆ ಥರ ಅಂತ ನಮಗೆ ರೆಕ್ಟಿಫೈ ಆಗಿ ನಾವು ಅಲ್ಲಿ ತಿದ್ದುಪಡಿ ತಿದ್ಕೊಂಡು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದನೇ ಮ್ಯಾಚ್ಗಳನ್ನ ಎಲ್ಲ ಮ್ಯಾಚ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು. ಏನು ಮೈನ್ ಮಿಸ್ಟೇಕ್ ಮಾಡ್ತಾ ಇದ್ರು ಅಂತಂದ್ರೆ ಅಪ್ರೋಚಲ್ಲಿ RCB ಬ್ಯಾಟರ್ಸ್ಗಳ ಅಪ್ರೋಚಲ್ಲೇ ಸಿಕ್ಕಾಪಟ್ಟೆ ಡಿಮ್ ಕಾಣಿಸ್ತಾ ಇತ್ತಂತೆ. ಫಸ್ಟ್ 7 ಮ್ಯಾಚ್ನ ನೀವು ನೋಡ್ತು ಅಂತಂದ್ರೆ ಓಪನರ್ಸ್ಗಳ ಅಪ್ರೋಚ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಫ್ಯಾಫ್ ಅವ್ರ ಅಪ್ರೋಚ್ ಆಗಿರ್ಬೋದು, ಎಲ್ಲರ ಅಪ್ರೋಚು ಹಂಗೆ ನೋಡೋಕೆ ರಜತ್ ಪತಿದಾರ್ ಕೂಡ ಫಾರ್ಮಲ್ಲಿ ಇರಲಿಲ್ಲ, ಯಾರು ಕೂಡ ಫಾರ್ಮಲ್ಲಿ ಇರಲಿಲ್ಲ, ಕ್ಯಾಮ್ರಾನ್ ಗ್ರೀನು ಫಾರ್ಮಲ್ಲಿ ಇರಲಿಲ್ಲ, ಯಾರು ಕೂಡ ಫಾರ್ಮಲ್ಲಿ ಇರಲಿಲ್ಲ. ಆ ಥರ ಆಗೋಗ್ಬಿಟ್ಟಿತ್ತು RCBಗೆ. ಒಂಥರ ಸೆಕೆಂಡ್ ಹಾಫಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಹೆಂಗಾಗಿತ್ತೋ ಫಸ್ಟ್ ಹಾಫಲ್ಲಿ ಮುಟ್ಟಿದ್ದೆಲ್ಲ ಕೊಲ್ಟೆ ಆಗ್ತಾ ಇತ್ತು ನಮ್ಮ RCBಗೆ. ಆ್ಯಂಡ್ ಅಪ್ರೋಚು ಕೂಡ ಅದೇ ಥರ ಇತ್ತು. ನಮ್ಮ RCB ಬೌಲರ್ಸ್ದಾಗಿರಲಿ ಬ್ಯಾಟರ್ಸ್ದಾಗಿರಲಿ ಒಂದು ಅಟ್ಯಾಕಿಂಗ್ ಅಪ್ರೋಚು ಇರಲಿಲ್ಲ. ಆ ಅಪ್ರೋಚ್ ನಾವು ಹೆಂಗೆ ಚೇಂಜ್ ಮಾಡ್ಕೊಂಡ್ವಿ ಅಂತ ಅಂದರೆ ಹಾಕೊಂಡು ಗುದ್ಬೇಕು, ಹಾಕೊಂಡು ಚಚ್ಬೇಕು, ತಲೆ ಕೆಡ್ಸ್ಕೊಂಡ್ಬಿಡಿ, ಹಾಕೊಂಡು ಅವ್ನ ಅಜ್ಜಿ ನಾಯಿಡಿ ಪೀಡಿ ವಾಂಚೋ ಅಂತವ್ರು ಬೇಕು. ಈ ಸಲನೂ ಅಷ್ಟೇ ಆಪ್ಷನಲ್ಲಿ ಪಿಕ್ ಮಾಡಿರೋಂಥವ್ರು ಏನಕ್ಕೆ ಅಗ್ರೆಸಿವ್ ಬ್ಯಾಟಿಂಗ್ ಆಡೋರನ್ನ ಪಿಕ್ ಮಾಡಿದ್ದೀವಿ ಅಂತಂದರೆ ಲಾಸ್ಟ್ ಟೈಮು ನಾವು ಫಸ್ಟ್ ಹಾಫಲ್ಲಿ ಸೋತಿದೆ ಎಲ್ಲಿ ಅಂದರೆ ಅಗ್ರೆಸಿವ್ ಬ್ಯಾಟಿಂಗ್ನ ನಾವು ಆಡಲಿಲ್ಲ, ರನ್ಸ್ನ ಹೊಡಿಲಿಲ್ಲ ಚೆನ್ನಾಗಿ, ಅಲ್ಲೇ ನಾವು ಸೋತಿದ್ದು. ಈ ಸೀಸನ್ ಆ ಥರ ಆಗೋದು ಬೇಡ, ಅಲ್ಲೇ ನಾವು ಮಿಸ್ಟೇಕ್ಸ್ಗಳನ್ನ ರೆಕ್ಟಿಫೈ ಮಾಡ್ಕೊಂಡಿದ್ವಿ. ಹೌದು, ಲಾಸ್ಟ್ ಸೀಸನು ಸೆಕೆಂಡ್ ಹಾಫು ನಾವು ಎಲ್ಲ ಥರನೂ ಕಮ್ ಬ್ಯಾಕ್ ಮಾಡಿದ್ವಿ. ಫ್ಯಾಫ್ ಅವರು ಸಖತ್ತಾಗಿ ಆಡಿದ್ರು, ವಿರಾಟ್ ಕೊಹ್ಲಿನೂ ಸಖತ್ತಾಗಿ ಆಡಿದ್ರು, ರಜತ್ ಪತಿದಾರ್ ಕೂಡ ಫಾರ್ಮಿಗೆ ಬಂದರು, ಎಲ್ಲರೂ ಕೂಡ ಮಸ್ತಾಗಿ ಆಡಿದ್ರು. ಬಟ್ ನಮ್ಗೆ ಇನ್ನೂ ಏನೋ ಎಕ್ಸ್ಟ್ರಾರ್ಡರಿ ಆಗಿ ಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಫ್ಯಾಫ್ನ ಬಿಟ್ವಿ, ಇಲ್ಲಿ ಫಿಲ್ ಸಾಲ್ಟ್ನ ಹಾಕೊಂಡ್ವಿ. ಎಕ್ಸ್ಟ್ರಾರ್ಡರಿ ಪರ್ಫಾರ್ಮೆನ್ಸ್ ಕೊಡುವಂಥವ್ರು, ಅಗ್ರೆಸಿವ್ ಬ್ಯಾಟಿಂಗ್ ಆಡುವಂಥವ್ರು, ಲಿಯಮ್ ಲಿವಿಂಗ್ಸ್ಟನ್ ಅಂತವ್ರು. ಸೊ ಆ ಥರದವರು ನಮಗೆ ಬೇಕು, ತಲೆ ಕೆಡಿಸ್ಕೊಂಡಂಗೆ ಹಾಕೊಂಡು ಚಚ್ಚೋ ಅಂಥವ್ರು ಬೇಕಾಗಿತ್ತು. ಲಾಸ್ಟ್ ಸೀಸನ್ನು ಏನೋ ಸೆಕೆಂಡ್ ಹಾಫ್ ಸಖತ್ತಾಗಿ ಆಡಿದ್ವಿ, ಬಟ್ ಎಲಿಮಿನೇಟ್ರಲ್ಲಿ ನಾವು ಹೊಡೆಸ್ಕೊಂಡ್ಬಂದ್ವಿ. ಅಲ್ಲೂ ಕೂಡ ಅಷ್ಟೊಂದೇನು ನಾವು ಆಡೋದಕ್ಕಾಗಲಿಲ್ಲ. ಅಲ್ಲಿನ ಅಪ್ರೋಚೇ ಬೇರೆ ಥರ ಇತ್ತು, ಎಲಿಮಿನೇಟರ್ ಎಲ್ಲ ಆಡಿದ ಅಪ್ರೋಚೇ ಬೇರೆ ಥರ ಇತ್ತು. ಇಲ್ಲಿ 6 ಮ್ಯಾಚ್ ಕಂಟಿನ್ಯೂಸ್ ಆಗಿದ್ವಲ್ಲ, ಅದಕ್ಕೂ ಎಲಿಮಿನೇಟರ್ ಆಡಿದ್ರೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಸೊ ನಮಗೆ ಎಲ್ಲ ಮ್ಯಾಚ್ನು ಕೂಡ ತಲೆ ಕೆಡಿಸ್ಕೊಂಡಂಗೆ ಆಡುವಂಥ ಪ್ಲೇಯರ್ ಬೇಕಿತ್ತು. ಅದಕ್ಕೋಸ್ಕರ ನಾವು ಈ ಥರ ಒಂದು ಅಟ್ಯಾಕಿಂಗ್ ಅಪ್ರೋಚ್ ಇರುವಂಥ ಬ್ಯಾಟರ್ಸ್ಗಳನ್ನ ಹುಡುಕಿದ್ವಿ. ಲಾಸ್ಟ್ ಸೀಸನು ಫಸ್ಟ್ ಹಾಫಲ್ಲಿ ಹೊಡೆಸ್ಕೊಂಡಿಂದ ಅಟ್ಯಾಕಿಂಗ್ ಅಪ್ರೋಚ್ ಆಡಲಿಲ್ಲ, ಅದಕ್ಕೋಸ್ಕರನೇ ಹೊಡೆಸ್ಕೊಂಡ್ವಿ. ಈ ಸಲ ಸ್ಟಾರ್ಟಿಂಗಿಂದನೇ ಆ ಥರ ಅಪ್ರೋಚ್ ಇರಬೇಕು, ಅದಕ್ಕೋಸ್ಕರ ಈ ಥರ ಟೀಮ್ನ ಫ್ರೇಮ್ ಮಾಡಿದ್ದೀವಿ ಅಂತ ಓಪನ್ ಆಗಿ ಹೇಳಿದ್ದಾರೆ. ಆ್ಯಂಡ್ ಆಪ್ಷನಲ್ಲೂ ಕೂಡ ಅಷ್ಟೇ ಲಾಸ್ಟ್
ಸೀಸನ್ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಂಡಿದ್ವಿ, ಜಾಸ್ತಿ ಅಮೌಂಟ್ನ ಆಡದೇ ಇರುವಂಥ ಪ್ಲೇಯರ್ಸ್ಗಳಿಗೆಲ್ಲ ಕೊಟ್ಟಿದ್ವಿ. ಬಟ್ ಈ ಸಲ ಹೆಂಗೆ ಅಂತಂದರೆ ಶ್ಯೂರ್ ಆಗಿ 11 ಆಡುವಂಥ ಪ್ಲೇಯರ್ಸ್ಗಳಿಗೆ ಮಾತ್ರ ನಾವು ಜಾಸ್ತಿ ಅಮೌಂಟ್ನ ಕೊಟ್ಟಿದ್ದೀವಿ. ಬೇರೆಯವರಿಗೆ ಬ್ಯಾಕಪ್ ಆಗಿ ಅವ್ರಿಗೆ ಇವ್ರಿಗೆ ಎಲ್ಲ ನಾವು ಕೊಟ್ಟಿರೋದಲ್ಲಿ ಲಿಮಿಟೆಡ್ ಪರ್ಸ್ ವ್ಯಾಲ್ಯೂ. ಬೌಲಿಂಗ್ ವಿಚಾರದಲ್ಲೂ ಅಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಇಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುವಂಥ ಬೌಲರ್ನ ನಾವು ಪಿಕ್ ಮಾಡಬೇಕಾಗಿತ್ತು. ಲಾಸ್ಟ್ ಸೀಸನ್ ಅಂದರೆ ನಮಗೆ ಮಿನಿ ಆಪ್ಷನ್ ಆಗಿದ್ದರಿಂದ ನಮಗೊಂಥರ ಅಷ್ಟೊಂದು ಲಿವರೇಜ್ ಇರಲಿಲ್ಲ, ಅಷ್ಟೊಂದು ಬೌಲಿಂಗ್ ಆಪ್ಷನ್ಸ್ಗಳು ಇರಲಿಲ್ಲ ನಮ್ಗೆ ಆಪ್ಷನಲ್ಲಿ. ಅದಕ್ಕೋಸ್ಕರ ಏನೋ ಸಿಕ್ಕಿಂದ ತಗೋಬೇಕಾಗಿತ್ತು. ಬಟ್ ಈ ಸೀಸನು ಮೆಗಾ ಆಪ್ಷನ್ ಆಗಿದ್ದರಿಂದ ಎಲ್ಲರೂ ಕೂಡ ಆಪ್ಷನ್ಗೆ ಬಂದಿದ್ದರಿಂದ ನಾವು ಬೆಸ್ಟ್ ಆಫ್ ದ ಬೆಸ್ಟ್ನ ಪಿಕ್ ಮಾಡಬೇಕಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೌಲಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಇಲ್ಲಿ ಬೇಕಾಗಿದ್ದು ಎಕ್ಸ್ಪೀರಿಯನ್ಸು ಜೊತೆಗೆ ಯಂಗ್ಸ್ಟರ್ಸ್ ಕೂಡ ತಗೊಂಡಿದ್ದಾರೆ, ಇಲ್ಲ ಬರೀ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದಾರೆ ಅಂತಲ್ಲ. ಇಲ್ಲಿ ಎಫೆಕ್ಟಿವ್ ಆಗಿ ಕಾಣಿಸ್ಕೋಬೇಕು ಬೇಸಿಕಲಿ ಅಂಥ ಬೌಲರ್ಸ್ಗಳನ್ನ ಮಾತ್ರ ಪಿಕ್ ಮಾಡ್ಕೊಂಡಿದ್ದೀವಿ ಈ ಸೀಸನ್ನು. ಬೇರೆ ಕಾಂಜಿ ಪಿಂಜಿ ಬೌಲರ್ಸ್ಗಳನ್ನ ಸುಮ್ಮನೆ ರ್ಯಾಂಡಮ್ ಆಗಿ ಪಿಕ್ ಮಾಡೋದು, ಲಾಸ್ಟ್ ಟೈಮ್ ಪಿಕ್ ಮಾಡಿದ್ವಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಅಲ್ಜಾರಿ ಜೋಸಫ್ ಅವ್ರನ್ನೆಲ್ಲ ಪಿಕ್ ಮಾಡ್ಕೊಂಡಿದ್ವಲ್ಲ, ಆ ಥರ ಎಲ್ಲ ಮಾಡಲಿಲ್ಲ ಈ ಸೀಸನ್ನು. ಎಫೆಕ್ಟಿವ್ನೆಸ್ ಮೇಲೆ ನಾವು ಗಮನ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಲಾಸ್ಟ್ ಸೀಸನ್ ಆದಂಥ ಮಿಸ್ಟೇಕ್ಸ್ ಇಂದ ಈ ಸೀಸನ್ ನಾವೆಲ್ಲ ತಿದ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಸಲ ಟ್ರೋಫಿ ಖಂಡಿತ ಹೊಡಿತೀವಿ. ಟ್ರೋಫಿ ಗೆಲ್ಲದೆ ನಮ್ಮ ಮೇನ್ ಉದ್ದೇಶ, ಮೂಲ ಗುರಿ ಯಾವುದು ಅಂದರೆ ನಮಗೆ ಟ್ರೋಫಿ, ಬೇರೆ ಏನೂ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ನಮ್ಗೆ ಇಷ್ಟು ವರ್ಷ ಟ್ರೋಫಿ ಬಂದಿಲ್ಲ, ನಾವೇನಾದ್ರು ಸ್ಪೆಷಲ್ ಆಗಿ RCB ಮಾಡಲೇಬೇಕು ಅಂತ ಬೊಬ್ಯಾಟ್ ಹೇಳಿದ್ದಾರೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಒಟ್ಟಲ್ಲಿ ಮಿಸ್ಟೇಕ್ಸ್ಗಳಿಂದ ನಾವು ಈ ಸಲ ಕಲ್ತ್ಕೊಂಡಿದ್ದೀವಿ ಅಂತ ಹೇಳಿರೋದಂತೂ ನಿಜ. ನೋಡೋಣ ಅದು ಯಾವ ಥರ ಕಲ್ತ್ಕೊಂಡಿದ್ರೆ. ಆನ್ ಪೇಪರ್ ಅಂತೂ ಚೆನ್ನಾಗಿದೆ, ಬಟ್ ಆನ್ ದ ಫೀಲ್ಡು ಅದು ಎಫೆಕ್ಟಿವ್ ಆಗಿ ಕಾಣಿಸುತ್ತಾ ಕಾಣಿಸೋದಿಲ್ವ ಅಂತ ನಮಗೆ ಮ್ಯಾಚ್ ಗೀಚ್ ಎಲ್ಲ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.